ತಂದೆ ತಾಯಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಮಗು ಪ್ರತಿದಿನ ದೊಡ್ಡಮ್ಮನ ಜೊತೆ ಶಾಲೆಗೆ ಹೋಗ್ತಾ ಇತ್ತು. ಪ್ರತಿದಿನ ಹೋಗೋ ಹಾಗೆ ಇವತ್ತು ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನ ದಾಟ್ತಾ ಇರಬೇಕಾದ್ರೆ ವೇಗವಾಗಿ ಬಂದ ಕಾರು ಆ ಮಗುವಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಇನ್ನು ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ಅಷ್ಟಕ್ಕೂ ಈ ಘಟನೆ ಎಲ್ಲಿ ನಡೆದಿದ್ದು ಇಲ್ಲಿದೆ ನೋಡಿ ಆ ಕುರಿತ ಸ್ಟೋರಿ. ಶಾಲೆಗೆ ಹೋಗ್ತಿದ್ದ ಬಾಲಕಿ ಮೇಲೆ ಹರಿದ ಕಾರು, ಮನೆ ಮಗಳನ್ನ ಕಳೆದುಕೊಂಡ ತಾಯಿ ಕಣ್ಣೀರು. ನೆಲಮಂಗಲದ ಬೀರವಾರದಲ್ಲಿ ದಾರುಣ ಘಟನೆ. ಕಣ್ಣೀರು ಕಣ್ಣೀರು. ಮನೆ ಮಗಳನ್ನ ಕಳೆದುಕೊಂಡ ಇಡೀ ಕುಟುಂಬಕ್ಕೆ ಉಳಿದಿದ್ದು ಕಣ್ಣೀರು ಒಂದೇ. 9 ವರ್ಷದ ಮಗಳ ಸಾವು ಇಡೀ ಕುಟುಂಬವನ್ನೇ ಕಣ್ಣೀರಿಡುವಂತೆ ಮಾಡಿದೆ. ಕಾರು ಚಾಲಕನ ಒಂದು ಕ್ಷಣದ ಅವಸರ ಒಂದು ಪುಟ್ಟ ಬಾಲಕಿಯ ಜೀವವನ್ನೇ ಬಲಿ ಪಡೆದಿದೆ. ಹೌದು, ಎದೆ ಎದೆ ಬಡ್ಕೊಂಡು ಕಣ್ಣೀರಿಡ್ತಾ ಇರುವ ತಾಯಿಯ ನೋವು ಎಂತವರು ಒಂದು ಕ್ಷಣ ಕಣ್ಣೀರಿಡುವಂತೆ ಮಾಡ್ತಿದೆ. ಇಂಥದ್ದೊಂದು ಮನಕಲುಕುವ ಘಟನೆ ನೆಲಮಂಗಲ ತಾಲೂಕಿನ ಬೀರವಾರದ ಬಳಿ ನಡೆದಿದೆ. ತಂದೆ ಶ್ರೀಕಾಂತ್ ಮತ್ತು ತಾಯಿ ಲತಾ ಇಬ್ರು ಕೆಲಸಕ್ಕೆ ಹೋಗ್ತಾರೆ. ಹೀಗಾಗಿ ನಿತ್ಯ ದೊಡ್ಡಮ್ಮ ವಿಶಾಲಾಕ್ಷಿ ಅವರೇ ಬಾಲಕಿಯನ್ನ ಶಾಲೆಗೆ ಬಿಡ್ತಾ ಇದ್ರು. ಅದರಂತೆ ಇಂದು ಬೆಳಗ್ಗೆ 8:45ಕ್ಕೆ ತಮ್ಮ ದೊಡ್ಡಮ್ಮನ ಜೊತೆಗೆ 10 ವರ್ಷದ ಲಿಖಿತ ಶಾಲೆಗೆ ತೆರಳ್ತಾ ಇದ್ಲು. ಈ ವೇಳೆ ನೆಲಮಂಗಲ ಮಾರ್ಗದಿಂದ ಕುಣಿಗಲ್ ಕಡೆ ಸಾಗ್ತಾ ಇದ್ದ ಕಾರು ಬಾಲಕಿಗೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ ಲಿಖಿತ ದೊಡ್ಡಮ್ಮ ಪಾರಾಗಿದ್ರೆ ಬಾಲಕಿ ಅಲ್ಲೇ ಪ್ರಾಣ ಬಿಟ್ಟಿದ್ದಾಳೆ. ಮಗಳನ್ನ ಕಳೆದುಕೊಂಡ ತಾಯಿ ಕಣ್ಣೀರಿಡ್ತಾ ಇದ್ದಾರೆ. ಸರ್, ರೋಡ್ ಕ್ರಾಸ್ ಮಾಡುವಾಗ ಬಂದು ನೋಡ್ಕೊಂಡು ಹೋಗಿದ್ದೀನಿ. 9 ವರ್ಷ. ಇವತ್ತು ಎಕ್ಸಾಮ್ ಇದೆ, ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಎಕ್ಸಾಮ್ ಬರೀಬೇಕು, ಹೋಗಿ ಬರ್ತೀನಿ ಅಂತ ಹೇಳೋದು. ನಾನು ಕೆಲ್ಸಕ್ಕೆ ಹೋದೆ. ನಮ್ಮ ಅಕ್ಕ ರೋಡ್ ಕ್ರಾಸ್ ಮಾಡಿ ಕರ್ಕೊಂಡು ಹೋಗುವಾಗ ಅಂತ ಇವರೇ ಕರ್ಕೊಂಡು ಹೋಗ್ತಿದ್ದು. ಡೈಲಿ ಇವರೇ ಕರ್ಕೊಂಡು ಹೋಗ್ತಿದ್ದಿತ್ತು 2 ಮಕ್ಳನ್ನ. ಇನ್ನು ನೆಲಮಂಗಲ ಮಾರ್ಗದಿಂದ ಕುಣಿಗಲ್ ಕಡೆ ಸಾಗ್ತಾ ಇದ್ದ ಕಾರು ಚಾಲಕನ ನಿರ್ಲಕ್ಷ್ಯದಿಂದ ವೇಗವಾಗಿ ಬಂದು ಡಿಕ್ಕಿಯಾಗಿದ್ದು ದೊಡ್ಡಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಈ ಬೀರವಾರ ಗ್ರಾಮದ ಬಳಿ ಪದೇ ಪದೇ ಅಪಘಾತ ಪ್ರಕರಣಗಳು ಸಂಭವಿಸ್ತಾ ಇದ್ದು ಸ್ಕೈವಾಕ್ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಾಮೂಲಿ ಒಂದು 4-5 ಹಳ್ಳಿ ಮಕ್ಕಳು ಅಲ್ಲಿ ರೋಡ್ ದಾಟಬೇಕು ಸರ್. ನಮ್ಮಲ್ಲಿ ಅಲ್ಲಿ ಸ್ಕೈ ವಾಕ್ ಇಲ್ಲ, ಒಂದು ಬ್ರಿಡ್ಜ್ ವ್ಯವಸ್ಥೆ ಇಲ್ಲ. ಮಕ್ಕಳು ರೋಡ್ ಕ್ರಾಸ್ ಮಾಡೇ ಬರಬೇಕು. ರೋಡ್ ಕ್ರಾಸ್ ಮಾಡಬೇಕಾದ್ರೆ ಈ ತರ ಅನಾಹುತ ಆಗಿದೆ ಸರ್. ನೆಲಮಂಗಲ ಕಡೆಯಿಂದ ಕುಣಿಗಲ್ ಕಡೆ ಹೋಗ್ತಾ ಇತ್ತು ಸರ್ ಕಾರು. ತುಂಬಾ ಕಾರ್ ಸ್ಪೀಡ್ ಅಲ್ಲಿ ಇತ್ತು. ರೋಡ್ ಕ್ರಾಸ್ ಮಾಡುವಂತ ಟೈಮಲ್ಲಿ ಈ ತರ ಆಯ್ತು ಸರ್. ಮಗು ಸ್ಪಾಟ್ ಅಲ್ಲೇ ಡೆತ್ ಆಗಿತ್ತು. ನಾವು ನೀರೆಲ್ಲ ಕುಡ್ಸಕ್ ಹೋದ್ವಿ. ಸ್ಪೀಡ್ ಬೇಕಾರಿಲ್ಲ, ಏನು ಇಲ್ಲ ಸರ್. ಯಾವುದೇ ತರ ಸುರಕ್ಷಿತವಾದಂತ ವ್ಯವಸ್ಥೆ ಏನು ಮಾಡ್ಕೊಟ್ಟಿಲ್ಲ ಸರ್. ಒಟ್ಟಾರೆ ಕಾರು ಅಪಘಾತದಲ್ಲಿ ಬಾಳಿ ಬದುಕಬೇಕಿದ್ದ ಕಂದಮ್ಮ ಸಾವನ್ನಪ್ಪಿದ್ರೆ ಕರುಳು ಬಳ್ಳಿ ಕಳೆದುಕೊಂಡ ತಾಯಿಯ ರೋಧನೆ ಮುಗಿಲು ಮುಟ್ಟಿದೆ. ಮಗಳ ಬಗ್ಗೆ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನ ಹೊತ್ತಿದ್ದ ತಾಯಿ ಹಾಗೂ ಕುಟುಂಬಕ್ಕೆ ಮಗಳ ಸಾವು ಬರಸಿಡಿಲು ಬಡಿದಂತಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.